ಯಾರಾದ್ರೂ ಕ್ಲೌಡ್ ಕಿಚನ್ ಮಾಡಬೇಕು ಅನ್ನೋ ಮನ್ಸಿದ್ರೆ ನಿಮ್ಗೆ ಏನು ಗೊತ್ತಿಲ್ಲ, ಕ್ಲೌಡ್ ಕಿಚನ್ ಬಗ್ಗೆ ಏನು ಗೊತ್ತೇ ಇಲ್ಲ ಅಂತ ಅಂದ್ರೆ ಸೊ ಕಂಪ್ಲೀಟ್ ಆಗಿ ಇವರು ಫ್ರೀ ಆಗಿ ಅಡ್ವೈಸ್ ಕೂಡ ಮಾಡ್ತಾರಂತೆ. ಅಂದ್ರೆ ಫುಡ್ ಲೈಸೆನ್ಸ್ ಹೇಗೆ ತಗೊಳ್ಳೋದು, ಮತ್ತೆ ಹೇಗೆ ಸೆಟಪ್ ಮಾಡ್ಕೊಳ್ಳೋದು, ಏನೇನೆಲ್ಲ ಬೇಕಾಗತ್ತೆ, ಎಷ್ಟು ಬಜೆಟ್ ಅಲ್ಲಿ ಆಗತ್ತೆ ಅನ್ನೋದನ್ನೆಲ್ಲ ಇವರೇ ಕಂಪ್ಲೀಟ್ ಆಗಿ ಗೈಡ್ ಮಾಡ್ತಾರಂತೆ, ಅದು ಫ್ರೀ ಆಗಿ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿರ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ಯಾವಾಗ್ಲೂ ಹೋಟೆಲ್ಗೆ ಹೋಗ್ತಿದ್ವಿ ಅಥವಾ ಸ್ಟ್ರೀಟ್ ಫುಡ್ಗಳಿಗೆ ಹೋಗ್ತಿದ್ವಿ, ಬಟ್ ಈ ಬಾರಿ ನಾನು ಕ್ಲೌಡ್ ಕಿಚನ್ಗೆ ಬಂದಿದ್ದೀನಿ. ಆಮೋರ್ ಬಿರಿಯಾನಿ ಹೌಸ್ ಅಂತ. ಸೊ ಬೊಂಬಡಾಗಿರೋಂಥ ಬಿರಿಯಾನಿ ಸಿಗುತ್ತೆ, ಹಾಗೂ ಚಿಕನ್ ಐಟಮ್ಗಳೆಲ್ಲ ಸಿಗುತ್ತೆ, ಬಟ್ ಆದರೆ ನಿಮ್ಮ ಮನೆಗಳಿಗೆ ತರಿಸ್ಕೋಬಹುದು. ಈ ಜಾಗದಲ್ಲಿ ಬಂದು ಟೇಕ್ ಅವೇ ಅಷ್ಟೇ, ಇಲ್ಲಿ ಬಂದು ಊಟ ಮಾಡೋಕ್ಕಾಗಲ್ಲ. ಸೊ ಮನೆಗೆ ನೀವು ತಗೊಂಡೋಗಿ ಊಟ ಮಾಡ್ಬೋದು, ಅಥವಾ ಮನೆಗೆ ನೀವು ತರಿಸ್ಕೊಬಹುದು. ಅಪ್ಲಿಕೇಶನ್ಸ್ ಮುಖಾಂತರ, ಸ್ವಿಗ್ಗಿ ಝೊಮ್ಯಾಟೊ ಪ್ಲಾಟ್ಫಾರ್ಮ್ಗಳ ಮುಖಾಂತರ ನೀವು ಮನೆಗೆ ತರಿಸ್ಕೋಬಹುದು. ಕುಮಾರಸ್ವಾಮಿ ಲೇಔಟ್ ಅಲ್ಲಿ ಇದೆ. ಸೊ ಹಾಗಾಗಿ ನಾನೇ ಬಂದ್ಬಿಟ್ಟಿದ್ದೀನಿ ಡೈರೆಕ್ಟ್ ಆಗಿ. ಸೊ ಟೇಸ್ಟ್ ಹೇಗಿರುತ್ತೆ, ಹೇಗೆ ಅಡುಗೆ ಮಾಡ್ತಾರೆ ಅಂತ ಕಂಪ್ಲೀಟ್ ಅಡ್ರೆಸ್ಸು ಎಲ್ಲ ಗೂಗಲ್ ಮ್ಯಾಪ್ ಲಿಂಕು ಮತ್ತೆ ಸ್ವಿಗ್ಗಿ ಝೊಮ್ಯಾಟೊ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ನಾವು ಹೋಗಿ ಊಟ ಮಾಡೋಣ. ಅದಕ್ಕೂ ಮುಂಚೆ ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಮತ್ತೆ ಇನ್ನೊಂದು ವಿಶೇಷವಾಗಿ ಹೇಳ್ತಿದ್ರು, ಯಾರಾದ್ರೂ ಕ್ಲೌಡ್ ಕಿಚನ್ ಮಾಡಬೇಕು ಅನ್ನೋ ಮನ್ಸಿದ್ರೆ, ನಿಮ್ಗೇನು ಗೊತ್ತಿಲ್ಲ, ಕ್ಲೌಡ್ ಕಿಚನ್ ಬಗ್ಗೆ ಏನು ಗೊತ್ತೇ ಇಲ್ಲ ಅಂತ ಅಂದ್ರೆ ಸೊ ಕಂಪ್ಲೀಟ್ ಆಗಿ ಇವರು ಫ್ರೀ ಆಗಿ ಅಡ್ವೈಸ್ ಕೂಡ ಮಾಡ್ತಾರಂತೆ. ಅಂದ್ರೆ ಫುಡ್ ಲೈಸೆನ್ಸ್ ಹೇಗೆ ತಗೊಳ್ಳೋದು, ಮತ್ತೆ ಹೇಗೆ ಸೆಟಪ್ ಮಾಡ್ಕೊಳ್ಳೋದು, ಏನೇನೆಲ್ಲ ಬೇಕಾಗತ್ತೆ, ಎಷ್ಟು ಬಜೆಟ್ ಅಲ್ಲಿ ಆಗತ್ತೆ ಅನ್ನೋದನ್ನೆಲ್ಲ ಇವರೇ ಕಂಪ್ಲೀಟ್ ಆಗಿ ಗೈಡ್ ಮಾಡ್ತಾರಂತೆ, ಅದು ಫ್ರೀ ಆಗಿ. ಸೊ ಹಾಗಾಗಿ ನಾನು ಬಂದಿದ್ದೀನಿ. ಸೊ ಏನೋ ಡೀಟೇಲ್ಸ್ ಬೇಕು ಅಂದ್ರೆ ಇವ್ರನ್ನ ಕೇಳ್ಬೋದು. ಬನ್ನಿ ಹೋಗಿ ಬಿರಿಯಾನಿನ ಬರ್ಸುವ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ತಮ್ಮ ಹೆಸರು? ದರ್ಶನ್ ಅಂತ. ದರ್ಶನ್ ಅವರು. ಹೌದು ಸರ್, ಕ್ಲೌಡ್ ಕಿಚನ್ ಯಾವಾಗಿಂದ ಶುರುವಾಗಿದ್ದು, ಏನ್ ನೇಮ್ ಅಲ್ಲಿ ಇದೆ? ಆಮೋರ್ ಬಿರಿಯಾನಿ ಹೌಸ್ ಅಂತ ಇದೆ. ಏನೇನೆಲ್ಲ ಸಿಗುತ್ತೆ? ನಾಟಿ ಸ್ಟೈಲ್ ಎಲ್ಲ ಸಿಗುತ್ತೆ ಸರ್. ನಿಮ್ಗೆ ಅದು ಇದು ಅಂತ ಏನಿಲ್ಲ, ಓಕೆ, ಎಲ್ಲ ಇದೆ. ಅದೇ ಏನೇನು ಐಟಮ್? ಬಿರಿಯಾನಿ ಇದೆ, ಚಿಲ್ಲಿ ಚಿಕನ್ ಇದೆ, ಓಕೆ, ಪೆಪ್ಪರ್ ಇದೆ, ಗುಂಟೂರ್ ಇದೆ, ಓಕೆ, ಪುದೀನಾ, ಓಕೆ, ಚಿಕನ್ ಸಾಂಬಾರು, ಚಿಕನ್ ಫ್ರೈ, ಚಿಕನ್ ಮಸಾಲ ಎಲ್ಲ ಇದೆ. ಓಕೆ, ಸೂಪರ್ ಸರ್. ಯಾವಾಗಿಂದ ಶುರುವಾಗಿದ್ದು? ಸರ್ ಆಯ್ತು ಸರ್, 1 ಮಂತ್ ಆಯ್ತು. 1 ಮಂತ್ ಆಯ್ತು. 1 ಮಂತ್ ಆಯ್ತು. ಓಕೆ, ಸೂಪರ್ ಸರ್. ಹೆಂಗೆ ಕ್ಲೌಡ್ ಕಿಚನ್ ಶುರು ಮಾಡಬೇಕು ಅನ್ನೋ ಪ್ಲಾನ್? ಸರ್ ಏನಿಲ್ಲ ಸರ್, ಲೋ ಇನ್ವೆಸ್ಟ್ಮೆಂಟು, ಏನೋ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಮಾಡ್ತಾ ಇರೋದು. ಓಕೆ, ಸೂಪರ್ ಸರ್. ಮತ್ತೆ ಲೋ ಇನ್ವೆಸ್ಟ್ಮೆಂಟ್ ಅಂತ ಅಂದ್ರೆ ಇದೇ ತರ ಸುಮಾರು ಇದೆ, ಬೇರೆ ಬೇರೆ ಬಿಸ್ನೆಸ್ ಇದೆ. ಕ್ಲೌಡ್ ಕಿಚನ್ ಆಹಾರದ ಬಗ್ಗೆನೆ, ಏನೋ ಫುಡ್ ಮೇಲೆ ಇಂಟ್ರೆಸ್ಟ್ ಸರ್ ಅವಾಗಿಂದ. ಓಕೆ, ಎಜುಕೇಶನ್ ಸರ್ ನಿಮ್ದು? ಡಿಗ್ರಿ ಆಗಿದೆ ಸರ್. ಡಿಗ್ರಿ ಆಗಿದೆ. ಓಕೆ. ಯಾಕೆ ಕೆಲ್ಸದ ಮೇಲೆ ಹೋಗ್ಲಿಲ್ಲ ನೀವು? ಬಿಸ್ನೆಸ್ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಸರ್. ಇಂಟ್ರೆಸ್ಟ್ ಬಿಸ್ನೆಸ್ ಮೇಲೆ. ಮತ್ತೆ ಇನ್ನ ರೆಸಿಪಿ ಎಲ್ಲ ಯಾರ್ದಿದ್ದು? ಇದು ಬಂದ್ಬಿಟ್ಟು ನಮ್ದು ಇದೆ, ಮನೇಲೂ ಸ್ವಲ್ಪ ಹೇಳಿದ್ದಾರೆ. ಓಕೆ, ಓನು ಸರ್, ಎಲ್ಲ ಪ್ರತಿಯೊಂದು ಎಲ್ಲ ಓನು, ಎಲ್ಲ ಓನ್ ರೆಸಿಪಿ. ಎಲ್ಲ ಓನ್ ರೆಸಿಪಿ. ಓಕೆ, ಸೂಪರ್ ಸರ್. ಮತ್ತಿನ್ನ ಕ್ಲೌಡ್ ಕಿಚನ್ ಅಂತ ಬಂದಾಗ ಸೊ ಯಾವ ಅಪ್ಲಿಕೇಶನ್ ಅಲ್ಲಿ ಸಿಗುತ್ತೆ? ಝೊಮ್ಯಾಟೊ ಇದೆ, ಸ್ವಿಗ್ಗಿಯಲ್ಲಿದೆ, ಮ್ಯಾಜಿಕ್ ಪಿನ್ ಅಲ್ಲಿ ಇದೆ. ಓಕೆ, ನಮ್ಮ ಹತ್ರನೂ ಡೈರೆಕ್ಟ್ ಆಗಿ ಡೈರೆಕ್ಟ್ ಆರ್ಡರ್ ಕೂಡ ಮಾಡ್ಬೋದು. ಓಕೆ, ಏನ್ ಏಮಲ್ಲಿದೆ ಸರ್ ಅದು? ಆಮೋರ್ ಬಿರಿಯಾನಿ ಹೌಸ್ ಅಂತ ಇದೆ ಎಲ್ಲಾದ್ರಲ್ಲೂ. ಆಮೋರ್. ಓಕೆ, ಸೊ ಆಮೋರ್ ಬಿರಿಯಾನಿ ಹೌಸ್ ಅಂತ ಹುಡುಕಿದ್ರೆ ಸಿಗುತ್ತೆ. ಓಕೆ, ಇನ್ನ ಪ್ರೈಸ್ ಅಂತ ಬಂದ್ರೆ ಏನೇನಿದೆ ಸರ್? ಆಲ್ಮೋಸ್ಟ್ ಪ್ರೈಸ್ ಎಲ್ಲ ನಿಮ್ಗೆ 200 ಒಳಗೆ ಸರ್. ಬಿರಿಯಾನಿ ಮಾತ್ರ 200, ಇನ್ನೆಲ್ಲ ನಿಮ್ಗೆ ಕಮ್ಮಿನೇ, 150. ಓಕೆ, ಸ್ಪೆಷಲ್ ಅಂದ್ರೆ ಯಾವ ಐಟಮ್ ಸರ್ ನಿಮ್ಮಲ್ಲಿ? ಪುದೀನಾ ಚಿಕನ್, ಗುಂಟೂರು ಚಿಕನ್ ಸರ್. ಪುದೀನಾ ಚಿಕನ್, ಗುಂಟೂರು ಚಿಕನ್. ಟೈಮಿಂಗ್ ಏನಿದೆ ಸರ್ ಕ್ಲೌಡ್ ಕಿಚನ್? ಸರ್ 12 to ನಿಮ್ಗೆ ನೈಟ್ 10:30, 11ವರೆಗೂ ಇದೆ ಸರ್. ಓಕೆ, 12 to 10:30 ವರೆಗೂ ಸಿಗುತ್ತೆ ಕಂಟಿನ್ಯೂಸ್ ಆಗಿ. ಹೌದು. ಬರೀ ಕ್ಲೌಡ್ ಕಿಚನ್ ಅಲ್ಲಿ ಮಾತ್ರನಾ ಅಥವಾ ಇಲ್ಲೂ ಬಂದು ಟೇಕ್ ಅವೇ ತಗೊಂಡು ಹೋಗ್ಬೋದಾ ಸರ್? ಸರ್ ಇಲ್ಲಿ ಸೀಟಿಂಗ್ ಅರೇಂಜ್ಮೆಂಟ್ ಇಲ್ಲ ಅಷ್ಟೇ. ಓಕೆ, ಬಟ್ ನಿಮ್ಗೆ
ಟೇಕ್ ಅವೇ ಇದೆ, ಪಾರ್ಸಲ್. ಅದಾದ್ಮೇಲೆ ಬಲ್ಕ್ ಆರ್ಡರ್ ಕೊಟ್ರೆ ನಮ್ಗೆ ನಾನು ನಂಬರ್ ಫೋನ್ ಮಾಡಿದ್ರೆ ಅವ್ರಿಗೆ ಏನ್ ಬೇಕಾದ್ರೂ ಬರೀ ನಾನ್ ವೆಜ್ ಅಂತಾನೆ ಇಲ್ಲ, ವೆಜ್ಜು ಕೂಡ ಬಲ್ಕ್ ಆರ್ಡರ್ಸ್ ತಗೊಂತೀವಿ, ಪ್ರೀ ಆರ್ಡರ್ಸ್ ತಗೊಂತೀವಿ. ಅದಾದ್ಮೇಲೆ ನಿಮ್ಗೆ ಕೇಟರಿಂಗ್ ಸರ್ವಿಸ್ ತರಾನು ಮಾಡ್ಕೊಡ್ತೀವಿ. 50 ಜನದಿಂದ 1000-2000 ಎಲ್ಲ ರೆಡಿ ಎಲ್ಲ ಇದೆ ನಮ್ಮ ಹತ್ರ. ನಿಮ್ಗೆ ಬೇಕು ಅಂದ್ರೆ ನಾನು ಮಾಡಿಸ್ಕೊಡ್ತೀನಿ. ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೇಕಷ್ಟೇ. ಮತ್ತಿನ್ನು ಟೇಕ್ ಅವೇ ಬರಬೇಕು ಅಂದ್ರೆ ಯಾವ ಏರಿಯಾ ಮತ್ತೆ ನಿಯರ್ ಬೈ ಲೊಕೇಶನ್? ಕುಮಾರಸ್ವಾಮಿ ಲೇಔಟ್, ನಿಮ್ಗೆ ಗೂಗಲ್ ಮ್ಯಾಪ್ಸ್ ಅಲ್ಲಿ ಅಡ್ರೆಸ್ ಇದೆ. ಆಮೋರ್ ಬಿರಿಯಾನಿ ಹೌಸ್ ಅಂತ ಹಾಕಿದ್ರೆ ನಿಮ್ಗೆ ಕುಮಾರಸ್ವಾಮಿ ಲೇಔಟ್ ಅಲ್ಲಿ ಬರುತ್ತೆ. ಓಕೆ, ಫೈನ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಆಮೋರ್ ಬಿರಿಯಾನಿ ಹೌಸ್ ಅಂತ. ಸೊ ಇಲ್ಲಿ ನೀವು ಬಂದು ಊಟ ಮಾಡೋಕ್ಕಾಗಲ್ಲ, ಬಟ್ ನಿಮ್ಮ ಮನೆಗೆ ತರಿಸ್ಕೊಬೋದು. ಸ್ವಿಗ್ಗಿ, ಝೊಮ್ಯಾಟೊ, ಮ್ಯಾಜಿಕ್ ಪಿನ್ನಲ್ಲಿ ಅವೈಲಬಿಲಿಟಿ ಇದ್ದಾರೆ. ಸೊ ನೀವು ಆರಾಮ್ಸೆ ಆರ್ಡರ್ ಮಾಡ್ಕೊಬೋದು. ಕುಮಾರಸ್ವಾಮಿ ಲೇಔಟು ಇವ್ರ ಲೊಕೇಶನ್. ಸುತ್ತಮುತ್ತ ಎಲ್ಲ ನೀವು ಆರಾಮ್ಸೆ ಬಿರಿಯಾನಿ ಹಾಗೂ ಒಂದಷ್ಟು ಚಿಕನ್ ಐಟಮ್ಗಳು ಸಿಗುತ್ತೆ, ತರಿಸ್ಕೋಬೋದು ಆರಾಮಾಗಿ. ಸೊ ನಾನು ತೊಗೊಂಡಿರೋಂಥದ್ದು ಇವತ್ತು ನಾನು ಇಲ್ಲೇ ಬಂದುಬಿಟ್ಟಿದ್ದೆ. ಸೊ ನಾನು ಇಲ್ಲಿ ತೊಗೊಂಡಿರೋಂಥದ್ದು ಪುದೀನ ಚಿಕನ್ನು, ಗುಂಟೂರು ಚಿಕನ್ನು ಹಾಗೂ ಬಿರಿಯಾನಿ, ಚಿಕನ್ ಬಿರಿಯಾನಿ. ಸೊ ಚೆನ್ನಾಗಿ ಮಾಡ್ತಾರೆ, ನೀಟಾಗಿ ಮಾಡ್ತಾರೆ, ಹೈಜೀನ್ ಮೇಂಟೈನ್ ಮಾಡಿದ್ದಾರೆ. ಸೊ ಅದೊಂದು ಪ್ಲಸ್ ಪಾಯಿಂಟು. ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಸೊ ಮೊದಲನೇದಾಗಿ ಪುದೀನ ಚಿಕನ್ ಟ್ರೈ ಮಾಡೋಣ. ಚೆನ್ನಾಗಿದೆ, ಖಾರವಾಗಿ ಮಸ್ತಿದೆ. ಹಸಿರು ಮೆಣಸಿನ್ಕಾಯಿ ಖಾರ ಸರಿ ಚುರ್ರನ್ನತ್ತೆ. ಮತ್ತಿನ್ನು ಪುದೀನ ಬಳಸಿರ್ತಾರೆ. ಸೊ ಪುದೀನ ಟೇಸ್ಟು ನೀಟಾಗಿ ಸಿಗುತ್ತೆ. ಚೆನ್ನಾಗಿದೆ ಮಸ್ತಿದೆ. ಇನ್ನು ಗುಂಟೂರು ಚಿಕನ್ ಇದು ಚೆನ್ನಾಗಿದೆ. ಪುದೀನ ಚಿಕನ್ ಬಂದು ಹಸಿರು ಮೆಣಸಿನ್ಕಾಯಿ ಖಾರ ಸಿಗುತ್ತೆ. ಮತ್ತಿನ್ನು ಗುಂಟೂರು ಚಿಕನ್ ಬಂದು ಕೆಂಪು ಮೆಣಸಿನಕಾಯಿ ಖಾರ ನೀಟಾಗಿ ಸಿಗುತ್ತೆ. ಅತಿ ಹೆಚ್ಚಿನ ಖಾರನೂ ಏನಿಲ್ಲ, ಮೈಲ್ಡ್ ಖಾರ ಸಿಗುತ್ತೆ. ಬಟ್ ಖಾರವಾಗಿ ಮಸ್ತಾಗಿ ಮಾಡಿದ್ದಾರೆ. ತೀರಾ ಖಾರ ಅಯ್ಯೋ ತಿನ್ನೋಕ್ಕಾಗ್ತಾಯಿಲ್ಲ ಅಂತ ಅನಿಸಲ್ಲ. ಚೆನ್ನಾಗಿದೆ, ಸೂಪರ್ ಇದೆ. ಇನ್ನು ಬಿಸಿ ಬಿರಿಯಾನಿ. ಪುದೀನ ಬಳಸಿರ್ತಾರೆ ಅನಿಸುತ್ತೆ ಮೇ ಬಿ. ಇದಕ್ಕೂ ಹಸಿರು ಮಸಾಲೆ ಟಚ್ ಕೊಟ್ಟಿದ್ದಾರೆ. ರೈಸ್ ಕ್ವಾಲಿಟಿನೂ ಚೆನ್ನಾಗಿದೆ. ಮತ್ತಿನ್ನು ತುಪ್ಪ ಎಲ್ಲ ಹಾಕಿರ್ತಾರಲ್ಲ, ಸೊ ಅದರ ಒಂದು ಟೇಸ್ಟು ನೀಟಾಗಿ ಸಿಗುತ್ತೆ. ಸೊ ಪೀಸ್ ಕ್ವಾಲಿಟಿ ಆಗಿರ್ಬೋದು ಮತ್ತು ಆ ಟೇಸ್ಟ್ ಆಗಿರ್ಬೋದು ಮಸ್ತಿದೆ. ಖಾರವಾಗಿ ಒಂದೊಳ್ಳೆ ಖಾರ ಸಿಗುತ್ತೆ. ಪುದೀನ ಚಿಕನ್ ಅಂದಾಗಲೂ ಖಾರ ಇದೆ ಲೈಟಾಗಿ. ಮತ್ತು ಇನ್ನು ಗುಂಟೂರು ಚಿಕನ್ ಅಂತ ಬಂದಾಗಲೂ ಕೂಡ ಖಾರ ಇದೆ. ಚೆನ್ನಾಗಿದೆ, ಸೂಪರ್. ಬಿರಿಯಾನಿ ಅಲ್ಟಿಮೇಟ್ ಆಗೈತೆ, ಸೂಪರ್. ಓಕೆ, ನಾನು ಈ ವಿಡಿಯೋನ ಇಲ್ಲಿ ಗೈಡ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗಿ. ಯಪ್ಪ, ಗುಜ್ಗಿಚ್ಚು ಇನ್ನೂ ಸ್ವಲ್ಪ ಗ್ರೇವಿ ಥರ ಮಾಡಿದ್ದೀರಾ, ಇನ್ನೂ ಮಸ್ತ್ ಇರೋದು ಬಿರಿಯಾನಿ ಜೊತೆಗೆ.